ಓಂ ಶಾಂತಿ. ಡೇಟ್ ಆಗಿದೆ 7/1/1985. ಅವ್ಯಕ್ತ ಮುರಳಿ ಬಾಪ್ ದಾದಾ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ನಯೇ ವರ್ಷ ಕಾ ವಿಶೇಷ ಸಂಕಲ್ಪ. ಹೊಸ ವರ್ಷದ ವಿಶೇಷವಾದ ಸಂಕಲ್ಪ ಏನಿರಬೇಕು? ಸದಾ ದಾತ ಭಾಗ್ಯವಿಧಾತ ಅವ್ಯಕ್ತ ಬಾಪ್ ದಾದಾ ಬೋಲೆ. ಸದಾ ದಾತ, ಯಾವಾಗಲೂ ಕೊಡುವಂಥವ್ರು ಯಾರು? ಶಿವಬಾಬಾ. ಭಾಗ್ಯವಿಧಾತ, ಭಾಗ್ಯವನ್ನು ಬರೆಯುವಂಥ ಅವ್ಯಕ್ತ ಬಾಪ್ ದಾದಾ ಹೇಳ್ತಾರೆ, आज विधाता बाप अपने मास्टर विधाता बच्चों से मिलने आए हैं. ಇಂದು ವಿಧಾತ ತಂದೆ ತನ್ನ ಮಾಸ್ಟರ್ ವಿಧಾತ ಮಕ್ಕಳಿಂದ ಮಿಲನ್ ಮಾಡಕ್ಕೆ ಬಂದಿದ್ದಾರೆ. ಮಾಸ್ಟರ್ ವಿಧಾತ, ಶಿವಬಾಬಾ ವಿಧಾತ ಆದರೆ ನಾವು ಮಕ್ಕಳು ಕೂಡ ಮಾಸ್ಟರ್ ವಿಧಾತ. ಯಾಕೆ? ನಾವು ಕೂಡ ಅನೇಕ ಆತ್ಮಗಳ ಭಾಗ್ಯವನ್ನು ಮಾಡ್ತೀವಲ್ಲ, ಜ್ಞಾನ ಹೇಳ್ತೀವಿ, ಇಲ್ಲಿ ಬಾಬಾನ ಹತ್ರ ಕರ್ಕೊಂಡು ಬರ್ತೀವಿ. ವಿಧಾತಾ ಬಾಪ್ ಹರ್ ಬಚ್ಚೆ ಕೆ ಚಾರ್ಟ್ ಕೋ ದೇಖ್ ರಹೆ ಹೇ. ಇವತ್ತು ಬಾಬಾ ಮಕ್ಕಳ ಚಾರ್ಟನ್ನು ನೋಡ್ತಿದ್ದಾರೆ. विधाता द्वारा मिले हुए खजानों में से कहाँ तक विधाता समान मास्टर विधाता बने हैं. ಬಾಬಾ ಹೇಳ್ತಾರೆ, ವಿಧಾತನ ಮುಖಾಂತರ ಸಿಕ್ಕಂತಹ ಖಜಾನೆಗಳಲ್ಲಿ ಅಥವಾ ಖಜಾನೆಗಳಿಂದ ಎಲ್ಲಿ ತನಕ ವಿಧಾತ ಸಮ ಆಗಿ ಮಾಸ್ಟರ್ ವಿಧಾ ಆಗಿದ್ದಾರೆ ನನ್ನ ಮಕ್ಕಳು ಅಂತ ಬಾಬಾ ನೋಡ್ತಿದ್ದಾರೆ. ಜ್ಞಾನಕ್ಕೆ ವಿಧಾತ ಹೇ, ನೀವು ನನ್ನ ಮಕ್ಕಳು ಜ್ಞಾನದ ವಿಧಾತ ಆಗಿದ್ದೀರಾ. ಅಂದರೆ ಜ್ಞಾನ ವಿಧಾತ ಅಂದ್ರೆ ಖಜಾನೋಂಕ ವಿಧಾತ ಅಂದ್ರೆ ಬಾಬಾನಿಂದ ಪಡೆದಂಥ ಖಜಾನೆಗಳನ್ನು ನಾವು ಮತ್ತೇನು ಮಾಡಬೇಕು? ಇಟ್ಕೊಂಡು ಕೂಡಬೇಕಾ? ಅಥವಾ ಬೇರೆಯವ್ರಿಗೆ ಕೊಟ್ಟರೆ ನಾವು ವಿಧಾತ ಆಗ್ತೀವಿ. ಹಾಗೆ ಜ್ಞಾನ ವಿಧಾತ ಆಗಿದ್ದೀರೇನು ಅಂದರೆ ಜ್ಞಾನವನ್ನು ಬೇರೆದವ್ರಿಗೂ ಕೊಡ್ತಾ ಇದ್ದೀರೇನು. याद की शक्तियों के विधाता है, ನೆನಪಿನ ಶಕ್ತಿಗಳ ವಿಧಾತ ಆಗಿದ್ದೀರಾ. ಸಮಯ ಪ್ರಮಾಣ ಅವಶ್ಯಕತಾ ಪ್ರಮಾಣ ಹರ್ ಶಕ್ತಿ ಕೆ ವಿಧಾತ ಹೇ. ಸಮಯ ಪ್ರಮಾಣ, ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಅದನ್ನು ನೀವು ಕೊಡ್ತಾ ಇದ್ದೀರೇನು ಅಂತಾರೆ ಬಾಬಾ. ಸಮಯ ಪ್ರಮಾಣ ಅವಶ್ಯಕತಾ ಪ್ರಮಾಣ ಹರ್ ಶಕ್ತಿ ಕೆ ವಿಧಾತ ಹೇ. बाबा ಹೇಳ್ತಾರೆ, गुणों के विधाता बने हैं, रूहानी दृष्टि के रूहानी स्नेह के ವಿಧಾತ ಬನೆ ಹೇ. ಬಾಬಾ ಕೇಳ್ತಾರೆ, ಗುಣಗಳನ್ನು ಕೊಡ್ತಾ ಇದ್ದೀರೇನು? ಸಮಯ ಪ್ರಮಾಣವಾಗಿ ಎಲ್ಲ ರುಹಾನಿ ದೃಷ್ಟಿ ಇದೆ ಏನು? ಎಲ್ಲರಿಗೂ ಆತ್ಮಿಕ ದೃಷ್ಟಿಯನ್ನು ಕೊಡ್ತಿದ್ದೀರೇನು? ಆತ್ಮಿಕ ಸ್ನೇಹ ಕೊಡ್ತಿದ್ದೀರೇನು? समय प्रमाण हर एक आत्मा को सहयोग देने के विधाता बने हैं. ಸಮಯ ಪ್ರಮಾಣದ ಅನುಸಾರವಾಗಿ ಎಲ್ಲ ಆತ್ಮಗಳಿಗೂ ನೀವು ಸಹಯೋಗ ಕೊಡ್ತಾ ಇದ್ದೀರೇನು? ಆತ್ಮಗಳಿಗೆ ಸಹಯೋಗ ಕೊಡೋದಂದ್ರೆ ಏನು? ಆತ್ಮಗಳಿಗೆ ಸಹಯೋಗ ಕೊಡೋದಂದ್ರೆ ನಾವೇನು ಮಾಡ್ತೀವಿ? ಹೊರಗಡೆ ಸ್ಥೂಲದಲ್ಲಿ ಯಾವ ಆತ್ಮಗಳಿಗೆ ಏನು ಕಡಿಮೆ ಇದೆ ಕೊಡ್ತೀವಲ್ಲ, ಹಣ ಕೊಡ್ಬೋದು, ಏನೋ ಕೊಡ್ತೀವಿ. ಆದರೆ ಇಲ್ಲಿ ಬಾಬಾ ಏನು ಹೇಳ್ತಾರೆ, ಯಾವ ಆತ್ಮಗಳಿಗೆ ಗುಣ ಕಡಿಮೆ ಇದೆಯೋ ಆ ಗುಣ ಕೊಟ್ಟು ಏನು ಮಾಡಬೇಕು? ಆ ಆತ್ಮಗೆ ಸಹಯೋಗ ಕೊಟ್ಟು ಅದನ್ನು ಮುಂದಕ್ಕೆ ತರಬೇಕಂತಾರೆ ಬಾಬಾ. ಇದು ಬಹಳ ಇಂಪಾರ್ಟೆಂಟ್. ಸಹಯೋಗ ಕೊಡೋದಂದ್ರೆ ಏನು? ಒಂದು ಆತ್ಮ ಮುಂದೆ ಹರಿತಿದೆ ಅಂತಂದಾಗ ಅದರಲ್ಲಿ ಏನಾದರೂ ತಪ್ಪು ತಡೆಗಳಾದರೆ ಅಲ್ಲಿ ನಾವೇನು ಮಾಡಬೇಕು? ಅದನ್ನು ಸಹಯೋಗ ಕೊಡಬೇಕು, ಶಕ್ತಿ ಕೊಡಬೇಕು ಆತ್ಮನಿಗೆ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ನಿರ್ಬಲ್ ಕೋ ಅಪನೆ ಶ್ರೇಷ್ಠ ಸಂಘಕ್ಕೆ ವಿಧಾತ ಸಂಪರ್ಕಕ್ಕೆ ವಿಧಾತ ಬನೆ ಹೇ. ಯಾರು ನಿರ್ಬಲ ಆಗಿದ್ದಾರೋ ಅವ್ರಿಗೆ ಸಂಪರ್ಕ ಮಾಡಿ ಅವ್ರ ಸಂಘದಲ್ಲಿ ಬಂದು ನೀವೇನು ಮಾಡಬೇಕು? ವಿಧಾತ ಆಗಿದ್ದೀರೇನು? ನಾವೇನು ಮಾಡ್ತೀವಿ? ಕಿನಾರ ಮಾಡಿಬಿಡ್ತೀವಿ. ಅವರಲ್ಲಿ ಏನಾದರೂ ಕಮ್ಜೋರಿಗಳಿದ್ರೆ ಏನು ಮಾಡಿಬಿಡ್ತೀವಿ? ಸರಿದ್ಬಿಡ್ತೀವಿ.
ಹಂಗಿಲ್ಲ ಅಂತಾರೆ ಬಾಬಾ. ಅಲ್ಲೇನು ಮಾಡ್ಬೇಕು ನೀವು? ಆತ್ಮಗಳಿಗೆ ಸಹಯೋಗ ಕೊಡಬೇಕು. अप्राप्त आत्माओं को तृप्त आत्मा बनाने के उमंग उत्साह के विधाता बने हैं. ಯಾವ ಆತ್ಮಗಳು ಅಪ್ರಾಪ್ತಿಯಲ್ಲಿದ್ದಾವೋ ಅವರಿಗೆ ತೃಪ್ತಾತ್ಮ ಮಾಡುವುದರ ಸಲುವಾಗಿ ಉಮಂಗ್ ಉತ್ಸಾಹ ವಿಧಾತ ಆಗಿದೆಯಾ ನೀನು? ಯಹ ಚಾರ್ಟ್ ಹರ್ ಮಾಸ್ಟರ್ ವಿಧಾತ ಕಾ ದೇಖ್ ರಹೆ ಥೇ. ಬಾಬಾ ಈ ಚಾರ್ಟನ್ನು ಎಲ್ಲ ಆತ್ಮಗಳನ್ನು ಬಾಬಾ ನೋಡ್ತಿದ್ದು. ಏನು ಮಾಡಬೇಕಾಗ್ತಿತ್ತು ನಾವು? ಕೊಡೋಕ್ಕಾಗೋದಿಲ್ಲ. ಯಾವ ಗುಣ ಕಮ್ಮಿ ಕಮ್ಜೋರಿನದಲ್ಲ, ಅವ್ರಿಗಾಗಲಿ ಅಥವಾ ನಮಗಾಗಲಿ ಏನು ಮಾಡಬೇಕಾಗ್ತದೆ? ಸಹಯೋಗ ಕೊಡಬೇಕಾಗ್ತದೆ. ಅದಕ್ಕೆ ವಿಧಾತ. ವಿಧಾತ ಅರ್ಥಾತ್ ವಿಧಾತ ಅಂದರೆ ಹರ್ ಸಮಯ ಹರ್ ಸಂಕಲ್ಪ ದ್ವಾರ ದೇನೆ ವಾಲೆ. ಪ್ರತಿ ಸಂಕಲ್ಪದಲ್ಲಿ ನಮ್ದೇನಿರಬೇಕು? ಕೊಡೋದೆ 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 ಕೊಡೋದೆ. ಬೇಡ್ಕೊಳ್ಳೋದಲ್ಲ. ಏನು ಕೊಡೋದು, ಏನು ಬೇಡ್ಕೊಳ್ಳೋದು ಅಂತೀವಿ. ಬಾಯಿಲ್ಲ ಜ್ಞಾನ ಕೊಡಬೇಕು, ಗುಣ ಕೊಡಬೇಕು ಅಂತೀವಿ. ಮತ್ತೆ ನಾವೇನು ಮಾಡ್ತೀವಿ? ಬೇರೆದವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅವ್ರು ನಮಗೆ ಅದನ್ನು ಮಾಡಲಿ, ಅವ್ರು ನಮಗೆ ಚೆಂದಂಗೆ ಮಾತಾಡಲಿ, ಅವ್ರು ನನಗೆ ಪ್ರೀತಿ ಮಾಡಲಿ. ಇನ್ನೊಬ್ಬರಿಂದ ಬಯಸ್ತೀವಿ. ಬಯಸೋದಂದ್ರೆ ಏನರ್ಥ? ದೇನೆ ವಾಲ ಕೇತೆ ಹೇ, ಕೊಡೋರಂತ ಹೇಳ್ತಾರ. ಹಾಂ, ಈ ಭಾಳ ಸೂಕ್ಷ್ಮದ ಇಲ್ಲ. ಕೊಡೋ ಸ್ಥೂಲದ ವಸ್ತುಗಳನ್ನು ಕೊಡ್ತೀವಿ. ಸೂಕ್ಷ್ಮವಾಗಿ ಗುಣಗಳ ದಾನ ಮಾಡೋದೇನದಲ್ಲ. ನನ್ನ ಎದುರುಗಡೆ ಇರ್ತಕ್ಕಂಥ ಎಂಥದೇ ಆತ್ಮ ಇರಲಿ, ಆತ್ಮನಿಗೆ ನಾವೇನು ಮಾಡಬೇಕು? ಪ್ರೇಮ ಕೊಡಬೇಕು, ಶಕ್ತಿ ಕೊಡಬೇಕು, ಪವಿತ್ರತಾ ಶಕ್ತಿ ಕೊಡಬೇಕು. ಅದನ್ನು ಹೇಳ್ತಾರೆ ಬಾಬಾ. ದೇನೆ ವಾಲೆ ಹೋ, ಕೊಡ್ತೀರಿ. ಹರ್ ಸಂಕಲ್ಪ ದ್ವಾರ ದೇನೆ ವಾಲೆ. ನನ್ನ ಪ್ರತಿಯೊಂದು ಸಂಕಲ್ಪ ಏನಿರಬೇಕು? ಕೊಡೋದೇ ಇರಬೇಕಂತಾರೆ ಬಾಬಾ. ಕೊಡೋದಂದ್ರೆ ಏನು ಕೊಡೋದು? ಆಶೀರ್ವಾದ ಕೊಡಬೇಕು. ಏನು ಆಶೀರ್ವಾದ? ಇದಕ್ಕೆ ಛಲೋ ಆಗಲಿ, ಇದು ಬಾಬಾನ ಕಡೆ ಬರಲಿ, ಇದು ಆತ್ಮನ ಕಲ್ಯಾಣ ಆಗಲಿ, ಇದು ಆತ್ಮ ಪರಮಾತ್ಮನ ಭೇಟಿ ಆಗಲಿ. ಈ ಸಂಕಲ್ಪಕ್ಕೆ ಏನಂತಾರ? ದೇನೇವಾಲ ಅಂತ ಹೇಳ್ತಾರೆ ಬಾಬಾ. ವಿಧಾತ ಅರ್ಥಾತ್ ಫರಾಕ್ ದಿಲ್. ವಿಧಾತ ಅಂದರೆ ವಿಶಾಲ ಬುದ್ಧಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸಾಗರ್ ಸಮಾನ್ ದೇನೆ ಮೇ ಬಡಿ ದಿಲ್ವಾಲೆ. ಸಾಗರ ಏನು ಮಾಡುತ್ತೆ? ಎಷ್ಟು ತಗೊಂಡ್ರೂ ಹಂಗಿರಬೇಕು ಅಂತಾರೆ ಬಾಬಾ. ವಿಧಾತ ಅರ್ಥಾತ್ सिवाय बाप के और किसी आत्मा से लेने की भावना रखने वाले नहीं. ವಿಧಾತ ಅಂದರೆ ತಂದೆಯನ್ನು ಬಿಟ್ಟು ಬೇರೆ ಯಾರಿಂದನೂ ಏನೂ ಕೇಳಬೇಕು ಅನ್ನೋ ಭಾವನೆ ನಮಗೆ ಇರಬಾರ್ದು. ನಮಗೇನೇ ಬೇಕು ಅಂದರೆ ಯಾರು ಕೇಳ್ಬೇಕು? ನಾವು ಬಾಬಾ ಕೇಳಬೇಕು. ಬಾಬಾ ಹೇಳ್ತಾರೆ ಸದಾ ದೇನೆ ವಾಲೆ. ನಮ್ಮ ಸಂಕಲ್ಪ ಏನಿರಬೇಕು? ಯಾವಾಗಲೂ ಕೊಡೋದಿರಬೇಕು. ಏನೇನು ಕೊಡೋದು? ಶಕ್ತಿ ಕೊಡೋದು, ಪವಿತ್ರತಾ ಶಕ್ತಿ ಕೊಡೋದು, ಸುಖ ಕೊಡೋದು, ಪ್ರೇಮ ಕೊಡೋದು, ಶಾಂತಿ ಶಕ್ತಿ ಕೊಡೋದು, ಜ್ಞಾನ ಕೊಡೋದು, ಆನಂದ ಕೊಡೋದು. ನಮ್ಮ ಹತ್ರ ಏನು 7 ಗುಣಗಳಿದಾವಲ್ಲ ಅವನ್ನೆಲ್ಲ ನಾವು ಇಟ್ಕೊಂಡು ಕೊಡೋದಲ್ಲ. ಅವನ್ನೆಲ್ಲ ಏನು ಮಾಡಬೇಕು? ಎಲ್ಲ ಆತ್ಮಗಳಿಗೂ ಪ್ರತಿ ಸಂಕಲ್ಪದಲ್ಲಿ ಕೊಡ್ತಾ ಹೋಗಬೇಕು. ಬಾಬಾ ಹೇಳ್ತಾರೆ ಅಗರ್ ಕೋಯಿ ರೂಹಾನಿ ಸ್ನೇಹ ಸಹಯೋಗ ದೇತೆ ಭೀ ಹೇ तो एक के बदले में पदम गुಣ देने वाले. ಅದಕ್ಕೆ ಬಾಬಾ ಹೇಳ್ತಾರೆ ಯಾರಾದರೂ ನಿಮಗೆ ರುಹಾನಿ ಸ್ನೇಹ ಸಹಯೋಗ ಕೊಟ್ಟರು ಕೂಡ ಬಾಬಾ ಹೇಳ್ತಾರೆ ಏಕೆ ಬದಲೇ ಪದಂ ಗುಣ ದೇನೆ ವಾಲೆ. ಅವರು ಒಂದು ಗುಣ ಕೊಟ್ಟರೆ, ನಾನು ಒಂದು ಸ್ವಲ್ಪ ಪ್ರೀತಿಯವ್ರು ನನಗೆ ಕೊಟ್ಟರೆ ನಾನೇನು ಮಾಡಬೇಕು? ಉಲ್ಟಾ ಅವ್ರಿಗಿಂತ 100ರಷ್ಟು ಅವ್ರಿಗೆ ನಾನೇನು ಮಾಡಬೇಕು? ಪ್ರೇಮ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಜೈಸೆ ಬಾಪ್ ಲೇತೆ ನಹಿ. ಬಾಬಾ ಏನಾರು ಕೊಡ್ತಾರೆ ನಮಗೆ? ಬಾಬಾನ ಒಂದು ಸ್ವಲ್ಪ ಪ್ರೀತಿ ಮಾಡಿದ್ರೆ ಬಾಬಾ ಎಷ್ಟು ಕೊಡ್ತಾರೆ ನಮಗೆ? ಕೊಡ್ತಾರಲ್ಲ, ಹಂಗೆ ಬಾಪ್ ಸಮಾನ್ ದೇತೆ ರಹೋ ಅಂತ ಹೇಳ್ತಾರೆ ಬಾಬಾ. ಐಸೆ ದೇನಾ ಅಗರ್ ಕೋಯಿ ಬಚ್ಚಾ ಅಪನಾ ಪುರಾನಾ ಕಖಪನ್ ದೇತಾ ಭೀ ಹೇ उसके बदले में इतना देता है जो लेना देना में बदल जाता है. ಬಾಬಾ ಹೇಳ್ತಾರೆ ಕೊಯ್ ಬಚ್ಚೆ, ಯಾವುದಾದ್ರೂ ಮಕ್ಕಳು ತಮ್ಮ ಹಳೆಯ ಕಖಪನ್ ಕೊಟ್ಟರೆ, ಕಖಪನ್ ಅಂದ್ರಿ ಬಲಹೀನತೆಗಳು, ಕ್ರೋಧ, ಸಿಟ್ಟು, ಮೋಹ ಇವೆಲ್ಲ ಇದಾವಲ್ಲ, ಅವನು ಕೊಟ್ಟರೆ ಉಸ್ಕೆ ಬದಲೆ ಮೇ
ಅದ್ರ ಬದಲಾಗಿ ಇತ್ನಾ ದೇತಾ ಹೇ, ಬಾಬಾ ಎಷ್ಟು ಕೊಡ್ತಾರೆ ಅಂತಂದರೆ ಜೋ ಲೇನಾ ದೇನಾ ಮೇ ಬದಲ್ ಜಾತಾ ಹೇ. ತಗೊಳ್ಳೋದು ಅಂತಂದ್ರೇನು, ಕೊಡೋದ್ರಲ್ಲಿ ಬದಲಾಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಐಸೆ ಮಾಸ್ಟರ್ ವಿಧಾತ ಅರ್ಥಾತ್ ಹರ್ ಸಂಕಲ್ಪ ಹರ್ ಕದಮ್ಮೆ ದೇನೆ ವಾಲ. ಇಂಥ ಮಾಸ್ಟರ್ ವಿಧಾತ ಆಗಬೇಕು. ಪ್ರತಿ ಸಂಕಲ್ಪ, ಪ್ರತಿ ಹೆಜ್ಜೆ ಹೆಜ್ಜೆಗೂ ನೀವೇನು ಮಾಡ್ತಾ ಇರಬೇಕು, ಕೊಡ್ತಾನೆ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಮಹಾನ್ ದಾತ ಅರ್ಥಾತ್ ವಿಧಾತ. ಇವತ್ತಿನ ಸಮಾನ ಏನಿದೆ, ಮೇ ವಿಧಾತ, ಮೇ ಮಾಸ್ಟರ್ ವಿಧಾತ, ನಾನು ಮಹಾನ್ ದಾತ. ಸದಾ ದೇನೆ ವಾಲಾ ಹೋನೆ ಕಾರಣ ಸದಾ ನಿಸ್ವಾರ್ಥಿ ಹೋಂಗೆ. ಯಾರು ಯಾವಾಗಲೂ ಕೊಡೋದ್ರಲ್ಲೇ ಇರ್ತಾರೋ ಅವರು ಯಾವಾಗಲೂ ನಿಸ್ವಾರ್ಥಿ ಆಗಿರ್ತಾರೆ. ಬೇರೆಯವರಿಂದ ಏನೋ ಬಯಸೋದಿಲ್ಲ. ಏನೇ ಬಯಸಿದ್ರು ಯಾರಿಂದ ಬಯಸ್ಬೇಕಂತ ಹೇಳಿದ್ರು ಬಾಬಾ, ಬಾಬಾನಿಂದ ಮಾತ್ರ ಇಸ್ಕೋಬೇಕು ಹೊರತು ಬೇರೆ ಯಾರಿಂದನೂ. ಈಗ ಯಾರಾದರೂ ನನಗೆ ಪ್ರೀತಿ ಕೊಟ್ಟರೂ ಸಹಿತ ಮತ್ತಲ್ಲಿ ಸಿಕ್ಕಾಕೋತೀರಿ ನೀವಂತಾರೆ ಬಾಬಾ. ಒಂದು ಸ್ವಲ್ಪ ಪ್ರೀತಿ ಕೊಟ್ಟರೆ ಏನು ಮಾಡಬೇಕು, ಏನಂತ ಹೇಳಿದ್ರು ಬಾಬಾ, ಅದರ 100ರಷ್ಟು ಹೆಚ್ಚು ಪ್ರೀತಿ ನೀವೇನು ಮಾಡಬೇಕಲ್ಲೇ, ಕೊಟ್ಟರಲ್ಲಿ ಸಿಕ್ಕಾಕೋದಿಲ್ಲ. ಕೊಟ್ಟು ತಗೊಳಕ್ಕೆ ಶುರು ಮಾಡಿದ್ರಿ ಮತ್ತೇನು ಮಾಡ್ತೀವಿ ನಾವು, ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, स्व के स्वार्थ से सदा न्यारे और बाप समान सर्व के प्यारे होंगे. स्व के स्वार्ಥ से, ಸ್ವಾರ್ಥದಿಂದ ಈ ಕೊಡೋದ್ರಿಂದ ಏನಾಗ್ತೈತಿ ಅಂತ ಹೇಳ್ತಾರೆ ಬಾಬಾ. ಸ್ವಾರ್ಥದಿಂದ ಯಾವಾಗಲೂ ನ್ಯಾರೆ ಆಗಿರ್ತೀರಿ, ಮತ್ತು ತಂದೆ ಸಮಾನ ಆಗಿಬಿಡ್ತೀರಿ, ಎಲ್ಲರಿಗೂ ಪ್ರೀತಿ ಪಾತ್ರ ಆಗಿಬಿಡ್ತೀರಿ ಅಂತಾರೆ ಬಾಬಾ. ಹೆಂಗಿದ್ರೆ ವಿಧಾತ ಆಗಿದ್ರೆ ಏನಾಗ್ಬಿಡ್ತೀವಿ ಅಂತ ನಾವು ಭಿನ್ನ ಆಗಿಬಿಡ್ತೀವಿ, ಎಲ್ಲೂ ಸಿಕ್ಕಾಕೊಳ್ಳೋದಿಲ್ಲ. ಒಂದು ತಂದೆ ಸಮಾನ ಆಗಿಬಿಡ್ತೀವಿ, ಮತ್ತೊಂದು ಎಲ್ಲರ ಪ್ರೀತಿ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ವಿಧಾತ ಆತ್ಮ ಕೆ ಪ್ರತಿ ಸ್ವತಃ ಹಿ ಸರ್ವ ಕಾ ರೆಕಾರ್ಡ್ ಹೋಗ. ಯಾರು ವಿಧಾತ ಆತ್ಮಗಳಿರ್ತೀರೋ ಎಲ್ಲರ ಪ್ರತಿ ಎಲ್ಲರೂ ಏನು ಮಾಡ್ತಾರೆ, ರೆಗಾರ್ಡ್ ಕೊಡ್ತಾರೆ. ರೆಗಾರ್ಡ್ ಅಂದರೆ ಗೌರವ ಕೊಡ್ತಾರೆ. ಗೌರವ ಕೊಡೋದಷ್ಟೇ ಅಲ್ಲ, ಗೌರವದ ಒಂದು ರೆಕಾರ್ಡ್ ಆಗಿಬಿಡ್ತದೆ ಅಂತಾರೆ ಬಾಬಾ. ಎಲ್ಲರಿಗಿಂತ ಹೆಚ್ಚು ಗೌರವ ಯಾರು ಕೊಡ್ತಾರೆ, ನಿಮಗೆ ಕೊಡ್ತಾರೆ ಅಂತಾರೆ ಬಾಬಾ. ಯಾವಾಗ ವಿಧಾತ ಆದಾಗ. विधाता स्वतः ही सर्व की नजर में दाता अर्थात महान होंगे. ವಿಧಾತ ಏನಾಗ್ಬಿಡ್ತಾರೆ, ಎಲ್ಲರ ದೃಷ್ಟಿಯಲ್ಲಿ ದಾತ ಆಗಿ ಮಹಾನ್ ಆಗಿಬಿಡ್ತಾರೆ. ऐसे विधाता कहाँ तक बने हैं. ಇಂಥ ವಿಧಾತ ಎಲ್ಲಿ ತನಕ ಆಗಿದ್ದೀರಿ. ವಿಧಾತ ಅರ್ಥಾತ್ ರಾಜವಂಶಿ. ಎಷ್ಟೆಷ್ಟು ಕೊಡ್ಕೊತ ಹೋಗ್ತೀರೋ ನೀವು ಎಲ್ಲರ ಮೇಲೆ ಏನಾಗ್ಬಿಡ್ತೀರಿ, ರಾಜ ಆಗ್ಬಿಡ್ತೀರಿ. ರಾಜ ಆಗೋದಂದ್ರೇನು, ವಿಧಾತಾರ್ಥಾತ್ ಪಾಲನ್ಹಾರ್. ಮತ್ತಿನ್ನೊಂದು ಶಬ್ದ ಹೇಳ್ತಾರೆ. ವಿಧಾತ ಅಂದ್ರೇನು, ಎಲ್ಲರನ್ನ ಎಲ್ಲ ಗುಣಗಳಿಂದ ಪಾಲನೆ ಮಾಡಬೇಕು. ಅವ್ರಿಗೆ ಪಾಲನ್ಹಾರ್ ಹಾಡೋದಿಲ್ಲ, ಹೇ ಪಾಲನಹಾರೇ ಅಂತ ಹಾಡೋದಲ್ಲ, ಯಾರಿಗೆ ಹೇಳ್ತಾರೆ, ಅವ್ರು ಹೊರಗಡೆಯವರು ಕೃಷ್ಣ ಹೇಳ್ತಾರೆ. ಎಲ್ಲರನ್ನ ಪಾಲನೆ ಮಾಡ್ತಿರ್ತಾನಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ, ನಿಜವಾಗ್ಲೂ ಪಾಲನೆ ಮಾಡೋರು ಯಾರು, ಶಿವಬಾಬಾ. विधाता अर्थात सदा संपन्न, सहयोग की पालना देने वाले, बाप समान सदा स्नेही रहने वाले. ವಿಧಾತ ಅಂದರೆ ಹೇಳ್ತಾರೆ ಬಾಬಾ, ತಂದೆಯ ಸಮಾನ ಇರುವಂಥವ್ರು, ತಂದೆ ಜೊತೆ ಸ್ನೇಹ ಇಡುವಂಥವ್ರು, ಎಲ್ಲರಿಗೂ ಸಹಯೋಗ ಕೊಡುವಂಥವ್ರು, ಎಲ್ಲರನ್ನ ಪಾಲನೆ ಮಾಡುವಂಥವ್ರು. ಮತ್ತೆ ಹೇಳ್ತಾರೆ ಸದಾ ಸಂಪನ್ನ. ಸದಾ ಸಂಪನ್ನ ಅಂದರೆ ಯಾವಾಗಲೂ ಖುಷಿ ಒಳಗಿರೋದು. ಅವ್ರಿಗೇನು ಯಾವಾಗಲೂ ಯಾರಿಗೇನು ಕಮ್ಮಿ ಇರೋಂಗಿಲ್ಲ. ಅವರು ಆಟೋಮೆಟಿಕ್ಕಾಗಿ ಅಪ್ರಾಪ್ತಿ ಅನ್ನೋದು ಅವ್ರ ಕಡೆ ಇರೋದೇ ಇಲ್ಲ. ಸದಾ ಸಂಪನ್ನ. तो अपने आप को चेक करो कि लेने वाले हो व देने वाले हो.
ಮಾಸ್ಟರ್ ವಿಧಾತ ಹೋ ಬಾಬಾ ಕೇಳ್ತಾರೆ. ಹಾಗಾದರೆ ಚೆಕ್ ಮಾಡ್ಕೊಳ್ಳಿ, ತಗೊಳ್ಳೋದ್ರಲ್ಲಿದ್ದೀರೋ ಅಥವಾ ಕೊಡೋದ್ರಲ್ಲಿದ್ದೀರೋ? ಪಕ್ಕ? ನನ್ನ ಮಗಳು ನನಗೆ ಮಾತಾಡಿಸ್ಲಿಲ್ಲ, ನನ್ನ ಮಗ ಮಾತಾಡಿಸ್ಲಿಲ್ಲ, ಇವತ್ತು ನನ್ನ ಮಗ ಊಟ ಮಾಡಿ ಏನಂತ ಕೇಳಿಲ್ಲ, ನಾಷ್ಟ ಮಾಡಿ ಅಂತ ಕೇಳಿಲ್ಲ. ಹಿಂಗಂದ್ರೆ ಏನು? ದೇನೇವಾಲನೋ ಲೇನೇವಾಲನೋ? ಬಾಯಿಲೆ ಅಂದ್ಬಿಡ್ತೀನಿ ಏನು ಅವೆಲ್ಲ ಕೊಡ್ತೀವ್ರಿ ಅಂತ. ಅಷ್ಟು ಸಹಜ ಅಲ್ಲ ಅದು. ಅದಕ್ಕೆ ಹೇಳ್ತಾರೆ ಬಾಬಾ, ಪ್ರತಿ ಆತ್ಮನ ಪ್ರತಿ ನಾವು ಏನಿರಬೇಕು? ದೇನೇವಾಲ. ಅವ ನನ್ಗೆ ದುಷ್ಟ ಅಂದ್ರೂ ಕೂಡ ಏನು ಮಾಡ್ಬೇಕು? ನಾನು ಆತ್ಮನ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಕೊಡೋದಕ್ಕೇನಂತೀವಿ ನಾವು? ದೇನೇವಾಲ. ಎಲ್ಲೋ ಒಂಚೂರು ಕಿಂಚಿತ್ತು ನನಗವ್ರು ಮಾಡಲಿ ಅಂತ ಇರಬಾರ್ದು. ನನ್ನವ್ರು ಚಂದಗೆ ಮಾತಾಡಲಿ ಅಂದ್ರೂ ಕೂಡ ಅದೇನು? ಲೇನೇವಾಲ ಅಂತ ಬಾಬಾ ಹೇಳ್ತಾರೆ. ಅಬ್ ಸಮಯ ಪ್ರಮಾಣ ಮಾಸ್ಟರ್ ವಿಧಾತ ಕಾ ಪಾಠ ಬಜಾನಾ ಹೇ. ಈ ಸಮಯ ಎಂಥದ್ದಿದೆ? ಯಾವ ಪಾಠ ಮಾಡ್ಬೇಕು ಈ ಸದ್ಯಕ್ಕೆ? ನಾವೆಲ್ಲರೂ ಮಾಸ್ಟರ್ ವಿಧಾತ ಪಾಠನೇ ಮಾಡಬೇಕು. ಕೊಡೋದು 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 ಇದೇ ಇರಬೇಕು ನಮ್ಮ ಧೂನ್. ಅದಕ್ಕೆ ಬಾಬಾ ಹೇಳ್ತಾರೆ, ಕ್ಯೋಂಕಿ ಸಮಯ ಕಿ ಸಮೀಪತಾ ಹೇ ಅರ್ಥಾತ್ ಬಾಪ್ ಸಮಾನ್ ಬನನಾ ಹೇ. ನಾನು ನಮ್ಮ ಅಪ್ಪನ ಸಮಾನ ಆಗಬೇಕು ಅಂತಂದರೆ ನಾನೇನು ಮಾಡಬೇಕು? ಎಲ್ಲರಿಗೂ ವಿಧಾತ ಆಗಬೇಕು. ಬಾಬಾ ಹೇಳ್ತಾರೆ, ಯಾಕೆಂದರೆ ಸಮಯ ಬಹಳಷ್ಟು ಕಡಿಮೆ ಇದೆ. बाबा ಹೇಳ್ತಾರೆ, अर्थात बाप समान बनना है. अब तक भी अपने प्रति लेने की भावना वाले होंगे तो विधाता कब बनेंगे? ಇಷ್ಟೆಲ್ಲ ಬಾಬಾ ಹೇಳಿದ್ರು ಇನ್ನಾನು ನಿಮಗೆ ನನಗವ್ರು ಕೊಡಲಿ ಅನ್ನೋ ಭಾವನೆ ಇಟ್ಕೊಂಡ್ರೆ ಇನ್ನು ಯಾವಾಗ ವಿಧಾತ ಆಗೋರು ನೀವು? ಪೂಜೆ ಮಾಡಿಸ್ಕೋತೀವಲ್ಲ ಗುಡಿಯೊಳಗೆ ಕೂತ್ಕೊಂಡು ಕೇಸಿ. ನಮ್ಮ ಜಡಮೂರ್ತಿಗಳು ಗುಡಿಯೊಳಗಿದಾವಲ್ಲ, ಪೂಜೆ ಮಾಡ್ತಾರೆ ಅವರು. ಅವ್ರು ಪೂಜೆ ಮಾಡಿದ್ರೆ ನಾವು ಏನು ಮಾಡಬೇಕಾಗ್ತದೆ? ಆಶೀರ್ವಾದ ಅಷ್ಟೇ ಅಲ್ಲ, ಅವ್ರು ಏನು ಕೇಳ್ತಾರೆ ಅದನ್ನು ಕೊಡಬೇಕಾಗ್ತದೆ. ಕೈ ಯಾವಾಗಲೂ ಹೆಂಗಿಟ್ಟಾರ ಅವರು? ಹಿಂಗೆ ಇದಾವಲ್ಲ ನಮ್ಮ ಕೈ. ಅದಕ್ಕೆ ಹೇಳ್ತಾರೆ ಬಾಬಾ, ವಿಧಾತ ಅಭಿ ದೇನಾ ಹಿ ಲೇನಾ ಹೇ. ಮತ್ತಿನ್ನೊಂದು ಪಾಯಿಂಟ್, ದೇನಾ ಅಂದ್ರೇನು? ದೇನಾ ಅಂದ್ರೆ ಲೇನಾನೇ ಅಂತಾರೆ ಬಾಬಾ. ನಾನು ಎಷ್ಟು ಕೊಡ್ತೀನೋ ಅಷ್ಟು ನನಗೆ 10,000 ಪಟ್ಟು ನನಗೆ ಸಿಕ್ಕಿರ್ತದೆ. ಅದರ ಅರ್ಥ ನೀವೇನು ಕೊಟ್ಟಿರಿ ಅಂತಾರೆ ಬಾಬಾ. ಇಲ್ಲೇನು ಮಾಡೋದದು? ಭಾವನಾ ಬದಲಾವಣೆ ಮಾಡೋದಷ್ಟೇ. ಕೊಡು ಕೊಡು ಅಂದ್ವಿ, ಭಿಕ್ಷೆ ಆಗ್ತೀವಿ, ಭಿಕ್ಷುಕರಾಗ್ತೀವಿ. ಕೊಟ್ಟರೆ ರಾಯಲ್ ಭಿಕ್ಷುಕರು ನಾವು. ಕೊಟ್ಟರೆ ಕೇಳೋದಿಲ್ಲ, ತಂತಾನೆ ಸಿಕ್ಬಿಟ್ಟಿರ್ತದೆ ನಮಗೆ. ದೇನೇವಾಲ ಅಂತಂದ್ರೆ ಏನು ಹೇಳ್ತಾರೆ ಬಾಬಾ? ಲೇನೇವಾಲ. ಕೊಟ್ಟಾಗಷ್ಟೇ ನಿಮಗೆ ಸಿಗ್ತದೆ. ತಗೊಳ್ಬೇಕು ಅಂತ ಭಾವನೆ ಬಂದರೆ ನಿಮಗೆ ಸಿಗೋದಿಲ್ಲ ಅಂತ ಬಾಬಾ. ದೇನಾ ಹಿ ಲೇನಾ ಹೇ. ಕೊಡೋದಂದ್ರೇ ತಗೊಳ್ಳೋದು. ಜಿತ್ನಾ ದೇಂಗೆ ಉತ್ನಾ ಸ್ವತಃ ಹಿ ಬಡ್ತಾ ಜಾಯಿಗಾ. ಹೇಳೋದಿಲ್ಲ ಹೊರಗಡೆ ದಾಸೋಹ. ದಾಸೋಹ ಅಂದರೆ ಅವರೆಲ್ಲ ಮಾತಾಡ್ತಾರಲ್ಲ, ನಾವು ಎಷ್ಟು ಕೊಡ್ತೀವೋ ಅಷ್ಟಿನ ಭಂಡಾರ ಏನಾಗ್ತದೆ? ಕಡಿಮೆನೇ ಬೀಳಲ್ರಿ, ಹೆಚ್ಚೇ ಆಗ್ತದ್ರಿ ಅಂತೆಲ್ಲ ಅವರು ಮಠದಲ್ಲೆಲ್ಲ ಮಾತಾಡ್ತಾರೆ. ಅವರೆಲ್ಲ ದಾಸೋಹ ಅಂದರೆ ಏನಂತ ತಿಳ್ಕೊಂಡಿದ್ದಾರೆ? ಊಟಕ್ಕೆ ಹಾಕೋದೊಂದು ದಾಸೋಹ ಅಂತ ಹೇಳ್ತಾರೆ. ಇಲ್ಲಿ ಯಾವ ದಾಸೋಹ ಮಾಡಬೇಕಾಗಿದೆ? ನಾವು ಗುಣಗಳ ದಾಸೋಹ ಮಾಡಬೇಕಾಗಿದೆ, ಶಕ್ತಿಗಳ ದಾಸೋಹ ಮಾಡಬೇಕಾಗಿದೆ, ಜ್ಞಾನದ ದಾಸೋಹ. ದಾಸೋಹದ ಅರ್ಥ ಏನು? ಕಂಟಿನ್ಯೂಸ್ ಆಗಿರೋದು, ಯಾವಾಗಲೂ ಇರ್ತದ್ರಲ್ಲಿ ದಾಸೋಹದಲ್ಲಿ ಅಂತ ಮಾತಾಡ್ತಾರಲ್ಲ ಅವರು ಸ್ಥೂಲದ ಮಾತಾಡ್ತಾರೆ. ಇಲ್ಲಿ ನಮ್ದು ಎಂಥ ದಾಸೋಹ? ಯಾವಾಗಲೂ ಬಂದರೂ ಜ್ಞಾನದ ದಾಸೋಹ ನಡೀತದೆ, ಶಕ್ತಿಗಳ ದಾಸೋಹ ನಡೀತದೆ, ಗುಣಗಳ ದಾಸೋಹ ನಡೀತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ಕೊಡ್ತೀರೋ ಅಷ್ಟು ಏನಾಗ್ಬಿಡ್ತದೆ? ಅದು ಹೆಚ್ಚಾಗ್ತದೆ. ಕಿಸಿ ಭೀ ಪ್ರಕಾರಕ್ಕೆ ಹದ್ ಕಿ ಬಾತೋಂ ಕೆ ಲೇವತಾ ನಹಿ ಬನೋ. ಯಾವುದೇ ಪ್ರಕಾರದ ಹದದ ಮಾತುಗಳಲ್ಲಿ ತಗೊಳ್ಳುವ ಭಾವನೆ ಇಟ್ಕೊಳ್ಬೇಡಿ. ದುಡ್ಡು ತಗೊಳ್ಳೋದು, ಅದು ಕೊಡೋದು, ಅವರು ನನಗೆ ಅದು ಕೊಡಲಿ, ನಂಗೆ ಇದು ಕೊಡಲಿ, ಈ ಭಾವನೆ ಇಟ್ಕೋಬೇಡಿ ಅಂತಾರೆ ಬಾಬಾ. अभी तक अपने हद की आशाएं पूर्ण करने की इच्छा होगी तो विश्व की सर्व आत्माओं की आशाएं कैसे पूर्ण करेंगे?
ಬಾಬಾ ಕೇಳ್ತಾರೆ, ಇನ್ನೂವರೆಗೂ ನೀವು ಹದದ ಆಶೆಗಳನ್ನೇ ಇಟ್ಕೊಂಡು ಕೂತ್ರೆ ವಿಶ್ವದ ಎಲ್ಲ ಆತ್ಮಗಳಿಗೂ ನೀವೇನು ಕೊಡ್ತೀರಾ? ಚೀರಾಕತ್ತಾರೆ ಅವ್ರು ಗುಡಿ ಮುಂದೆ ಕೂತ್ಕೊಂಡು, ನಮ್ಮ ಜಡಮೂರ್ತಿಗಳ ಮುಂದೆ ಕೂತ್ಕೊಂಡು ಕೊಡು 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 ಕೊಡತ್ತ ಚೀರಾಕತ್ತಾರ. ನೀವು ಇನ್ನು ಇಲ್ಲಿ ನಿಮ್ಮ ಆಸೆ ಈಡೇರಿಸ್ಕೊತ ಕೂತ್ರ ಅವ್ರಿಗೆ ನೀವು ಯಾವಾಗ ಕೊಡೋರು ಅಂತಾರೆ ಬಾಬಾ. ಥೋಡಾ ಸಾ ನಾಮ್ ಚಾಹಿಯೇ, ಮಾನ್ ಚಾಹಿಯೇ, ರೆಗಾರ್ಡ್ ಚಾಹಿಯೇ, ಸ್ನೇಹ ಚಾಹಿಯೇ, ಶಕ್ತಿ ಚಾಹಿಯೇ. ಏನೇನು ಚಾಹಿಯೇ ನಮಗಳು? ಸ್ವಲ್ಪ ನಮ್ಮ ಹೆಸರು ಬರಬೇಕು, ನಮಗೆ ಮರ್ಯಾದೆ ಬರಬೇಕು, ನಮಗೆ ಗೌರವ ಕೊಡಲಿ, ನಮಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ನಮಗಿನ್ನ ಶಕ್ತಿ ಬೇಕು. अब तक स्वार्थी अर्थात स्व के अर्थ यह इच्छाएं रखने वाले होंगे तो इच्छा मात्रम अविद्या की स्थिति का अनुभव कब करेंगे? ನೀವು ಇಚ್ಛೆಗಳಲ್ಲಿ ಕೂತಿದ್ರೆ ಅದು ಇರಲಿ, ಅದು ಬೇಕು, ಇದು ಬೇಕು ಅಂತಂದ್ರೆ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿನಲ್ಲಿ ಯಾವಾಗ ಬರ್ತೀರಾ? ಬಾಬಾ ಕೇಳ್ತಾರೆ, ಯಹ ಹದ್ ಕಿ ಇಚ್ಛಾಯೇ ಕಭಿ ಭಿ ಅಚ್ಚಾ ಬನನೆ ನಹಿ ದೇಂಗಿ. ಅಷ್ಟು ಭಾಳ ಡಿಸ್ಟರ್ಬೆನ್ಸ್ ಮಾಡ್ತಾವೆ. ಹದದ ಆಸೆಗಳು ಮನಸ್ಸಲ್ಲಿ ಇದ್ದು ಅಂತಂದರೆ ಅವು ಎಂದೂ ನಿಮಗೆ ಏನು ಮಾಡೋದಿಲ್ಲ, ಒಳ್ಳೆಯವರನ್ನಾಗಿ ಮಾಡೋದಿಲ್ಲ. ಯಹ ಇಚ್ಛಾ ಭಿ ರಾಯಲ್ ಭಿಕಾರಿಪನ್ ಕಾ ಅಂಶ ಹೈ. ಒಂದು ಸಣ್ಣ ಇಚ್ಛೆನೂ ಕೂಡ ಏನಿದೆ, ಇದು ಒಂದು ಸಣ್ಣ ಇಚ್ಛೆನೂ ಕೂಡ ಏನು ಮಾಡ್ತೈತೆ, ನಮ್ಮನ್ನು ಭಿಕ್ಷುಕರನ್ನಾಗಿ, ರಾಯಲ್ ಭಿಕ್ಷುಕರನ್ನಾಗಿ ಮಾಡುತ್ತೆ ಅಂತಾರೆ ಬಾಬಾ. अधिकारी के पीछे यह सब बातें स्वतः ही आगे आती है. ಅಧಿಕಾರಿಗಳು ಅವ್ರೇನು ಮಾಡ್ತಾರೆ? ಅಧಿಕಾರಿಗಳ ಕೆಲಸ ಏನು ನಡ್ತಾವೆ? ಅವ್ರು ಅಷ್ಟು ಕೊಡಲಿ, ಇವ್ರು ಇಷ್ಟು ಕೊಡಲಿ, ಬರೀ ಇದೇ ನಿರೀಕ್ಷೆಗಳಿರ್ತಾವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಚಾಹಿಯೇ ಚಾಹಿಯೇ ಕಾ ಗೀತ್ ನಹಿ ಗಾತೆ, ಮಿಲ್ ಗಯಾ ಬನ್ ಗಯಾ ಯಹಿ ಗೀತ್ ಗಾತೆ ಹೇ. बेहद के विधाता के लिए यह हद की आशाएं व इच्छाएं स्वयं ही परछाई के समान पीछे पीछे चलती है. ಅದಕ್ಕೆ ಬಾಬಾ ಹೇಳ್ತಾರೆ, ಬೇಹದ್ದಿನ ವಿಧಾತ ಸಲುವಾಗಿ ಈ ಹದದ ಆಶೆಗಳ ಒಳಗಡೆ ಇಟ್ಕೋಬೇಡಿ. ಇಲ್ಲ ಅಂದ್ರೆ ಏನಾಗ್ತವೆ, ನೆರಳಾಗಿ ನಮ್ಮ ಹಿಂದೆ ಬೆನ್ನು ಹತ್ಕೊಂಡು ಬರಕ್ಕೆ ಶುರು ಮಾಡ್ತವೆ. ಜಬ್ ಗೀತ್ ಗಾತೆ ಹೋ ಪಾನಾ ಥಾ ವಹ ಪಾಲಿಯಾ, फिर यह हद के नाम मान शान पाने का कैसे रह जाता है. ನನಗೆಲ್ಲ ಸಿಕ್ಬಿಡ್ತು ಅಂತ ಕೂತ್ರೆ ಇಚ್ಛೆಯಲ್ಲಿಂದ ಬರ್ತದೆ ಅಂತಾರೆ ಬಾಬಾ. ಅದು ನಿಮ್ಮಿಂದ ಬರೋದೇ ಇಲ್ಲ. ನಹಿತೋ ಗೀತ್ ಕೋ ಬದಲಿ ಕರೋ, ಹಾಡ ಬದಲಿ ಮಾಡಿಬಿಡ್ರಿ ಅಂತಾರೆ ಬಾಬಾ. जब 5 तत्व भी आप विधाता के आगे दासी बन जाते हैं, प्रकृति जीत माया जीत बन जाते हैं, उसके आगे यह हद की इच्छाएं ऐसी है जैसे सूर्य के आगे दीपक. ಬಾಬಾ ಹೇಳ್ತಾರೆ, ಈ 5 ತತ್ವಗಳು ಏನಾಗ್ಬಿಟ್ಟಿದಾವು, ನಿಮ್ಮ ದಾಸಿ ಆಗಿಬಿಡ್ತವೆ. ಪ್ರಕೃತಿ ಜೀತ್ ಆಗ್ತೀರಾ, ಮಾಯಾ ಜೀತ್ ಆಗ್ತೀರಾ ಅಂತಾರೆ ಬಾಬಾ. ಇವೆಲ್ಲ ಇದ್ದರೆ ಇಚ್ಛಾಯೇ ಐಸಿ ಹೇ ಜೈಸೆ ಸೂರ್ಯಕ್ಕೆ ಆಗೆ ದೀಪಕ್. ಬಾಬಾ ಹೇಳ್ತಾರೆ, ಸೂರ್ಯನ ಬೆಳಕಿದೆ, ಅಲ್ಲಿ ಸಣ್ಣ ದೀಪ ಬೇಕು ಅಂದರೆ ಏನು ಅರ್ಥ ಅಂತಾರೆ ಬಾಬಾ. ಸೂರ್ಯ ಯಾರಿಲ್ಲೇ? ಶಿವಬಾಬಾ. ಶಿವಬಾಬಾ ಬಂದು ಎಲ್ಲನೇ ಕೊಡುವ ಸಮಯದಲ್ಲಿ, ಅಂಥ ಬೆಳಕು ಕೊಡೋದ್ರ ಸಮಯದಲ್ಲಿ ಇನ್ನೊಂದಿಷ್ಟು ಅದು ಬೇಕು ಇದು ಬೇಕು ಅಂದರೆ ಹೆಂಗೆ ಅಂತಾರೆ ಬಾಬಾ. जब सूर्य बन गए तो इन दीपकों की क्या आवश्यकता है. ನೀವೇ ಸೂರ್ಯನ ಬೆಳಕು ಕೊಡುವಾಗ ಈ ಸಣ್ಣ ದೀಪದ ಅವಶ್ಯಕತೆ ಇದೇನು? ಪರಮಾತ್ಮನೇ ಪ್ರೇಮ್ ಕಾ ಸಾಗರ್, ಅಷ್ಟು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಆ ಪ್ರೀತಿಯೊಳಗೆ ಈ ಸಣ್ಣ ಸಣ್ಣ ಆತ್ಮಗಳು ನನಗೆ ಪ್ರೀತಿ ಮಾಡಲಿ, ಪ್ರೇಮ ಕೊಡಲಿ, ಶಾಂತಿ ಕೊಡಲಿ, ಅವರಿಂದ ಯಾಕೆ ಇಚ್ಛೆ ಪಡ್ತೀರಾ? ಇಚ್ಛೆ ಪಡ್ತೀವಲ್ಲ, ನನ್ನ ಮಗ ಚಲೋ ಆದ್ರೆ ನಾನು ಆರಾಮಾಗಿರ್ತೀನಿ ಅಂತ ಹೇಳ್ತೀವಿ. ಬಾಬಾ ಹೆಂಗಿಟ್ಟಾರೆ ನಮಗೆ? ಹಾಂ, ಆ ಆರಾಮದ ಮುಂದೆ, ಆ ಆರಾಮ ಸೂರ್ಯನ ಮುಂದೆ ಈ ಸಣ್ಣ ಆರಾಮದ ದೀಪ ಬೇಕಾ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಹೇಳ್ತಾರೆ, ಚಾಹಿಯೇ ಕಿ ತೃಪ್ತಿ ಕಾ ಆಧಾರ್ ಹೇ. ಚಾಹಿಯೇ ಅನ್ನೋದೇನು? ತೃಪ್ತಿ ಯಾವಾಗ ಆಗ್ತದೆ? ನನಗೇನು ಬೇಕು ಅದು ಸಿಕ್ಕ ತಕ್ಷಣ ತೃಪ್ತಿ ಸಿಗ್ತದಲ್ಲ.
चाहिए की तृप्ति का आधार है। जो चाहिए वह ज़्यादा से ज़्यादा देते जाओ. ನಿಮಗೆ ಏನು ಬೇಕಲ್ಲ, ನೀವೇನು ಬಯಸ್ತಿರಲ್ಲ, ನೀವು ಬಯಸೋದನ್ನೇ ಏನು ಮಾಡ್ರಿ, ಜಾಸ್ತಿ ಜಾಸ್ತಿ ಕೊಟ್ಕೊತ ಹೋಗ್ರಿ ಅಂತಾರೆ ಬಾಬಾ. ಇಲ್ಲಿ ಹೆಂಗೆ ಚೇಂಜ್ ಮಾಡ್ತಾರೆ ನೋಡಿ ಬಾಬಾ. ನನಗೆ ಯಾರಿಂದನೂ ಪ್ರೀತಿ ಬೇಕಾಗ್ಯದ, ಅವರಿಂದ ನೀವು ಪ್ರೀತಿ ಬಯಸ್ತೀರಿ ಅಂತಂದರೆ ನೀವು ಅವ್ರಿಗೆ ಏನು ಮಾಡ್ತಾ ಹೋಗ್ರಿ, 10ರಷ್ಟು 1000ರಷ್ಟು ಪ್ರೀತಿ ಕೊಟ್ಕೊತ ಹೋಗ್ಬಿಡ್ರಿ. ಅವ್ರು ನಮಗೆ ವಾಪಸ್ ಪ್ರೀತಿ ಮಾಡ್ಲಾರ ಇರ್ತಾರ. ಈ ಯುಕ್ತಿ ಕಲಿಸಾಗ್ತಾರೆ ಬಾಬಾ. ಎಷ್ಟು ಚಂದ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, चाहिए की तृप्ति का आधार है। जो चाहिए वह ज़्यादा से ज़्यादा देते जाओ. ಮಾನ್ ದೋ, ನಿಮಗೆ ಮಾನ ಬೇಕಲ್ಲ, ಮೊದಲು ಅವ್ರಿಗೆ ಕೊಟ್ಬಿಡ್ರಿ. ಮಾನ್ ದೋ ಲೋ, ಹೊರಗಡೆ ಹೇಳ್ತಾರಲ್ಲ, ಗಿವ್ ರಿಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಅಂತ ಹೇಳ್ತಾರೆ. ಮೊದಲು ನೀವು ರೆಸ್ಪೆಕ್ಟ್ ಕೊಡಿ, ರೆಸ್ಪೆಕ್ಟ್ ಮಾಡಿ, ಆಮೇಲೆ ಅವ್ರು ನಿಮ್ಗೆ ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಭಲೆ 1 ಸಲ ಮಾಡಲಿಕ್ಕಿಲ್ಲ, 2 ಸಲ ಮಾಡಲಿಕ್ಕಿಲ್ಲ, 3 ಸಲ ಶಟ್ಕೊಂಡು ಬಿಡಲಿಕ್ಕಿಲ್ಲ, ಕೊನೆಗೇನಾಗ್ತಾರೋ ಅದನ್ನು ಹೇಳ್ತಾರೆ ಬಾಬಾ. ಅವ್ರು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮದು ಕರ್ತವ್ಯ ಏನದ, ಕೊಡೋದಷ್ಟೇ. ಮಾನ್ ದೋ ಲೋ ನಹಿ, ರಿಗಾರ್ಡ್ ಲೋ ನಹಿ. ನಾವು ರಿಗಾರ್ಡ್ ಕೊಡಬೇಕಷ್ಟೇ, ಕೊಡ್ತಾರೋ ಬಿಡ್ತಾರೋ ಅದು ಇಲ್ಲ. ತೊಗೊಳಕ್ಕೆ ಹೋಗಬೇಡಿ, ತೊಗೊಂಡ್ರೆ ಮತ್ತೇನಾಗ್ತದೆ, ಮತ್ತು ನಾವು ಹೊಳ್ಳಿ ಕೊಡಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾಮ್ ಚಾಹಿಯೇ ತೋ ಬಾಪ್ಗೆ ನಾಮ್ ಕಾ ದಾನ್ ದೋ. ನಿಮಗೆ ಹೆಸರು ಬೇಕು ಅಂತಂದರೆ ಯಾರ ಹೆಸರು ದಾನ ಮಾಡಬೇಕು, ಬಾಪ್ ಕಾ ನಾಮ್ ಕಾ ದಾನ್ ದೋ, तो आपका नाम स्वतः ही हो जाएगा. ಬಾಬಾ ಬಾಬಾ ನಮ್ಮ ಪರಮಾತ್ಮ, ನನ್ನ ತಂದೆ, ನಮ್ಮಪ್ಪ ಅಂತಿಂಗೆ ಅದನ್ನೆಲ್ಲ ಹೇಳ್ಕೊತ ಹೋಗ್ರಿ. ಆವಾಗ ನಿಮ್ಮ ಹೆಸರು ಏನಾಗ್ತದೆ, ಆಟೋಮೆಟಿಕ್ಕಾಗಿ ಪ್ರಸಿದ್ಧಿ ಆಗಿ ಆಗ್ತದೆ. ದೇನಾ ಹಿ ಲೇನೆ ಕಾ ಆಧಾರ್ ಹೇ. ಕೊಡೋದು ಅಂದ್ರೇನು, ತಗೊಳ್ಳೋಕ್ಕೆ ಆಧಾರ ಯಾವುದು, ಕೊಡೋದು. तो आपका नाम, बाबा ಹೇಳ್ತಾರೆ, जैसे भक्ति मार्ग में भी यह रस्म चली आई है, कोई भी चीज़ की कमी होगी तो प्राप्ति के लिए उसी चीज़ का दान कराते हैं. ಭಕ್ತಿ ಮಾರ್ಗದಲ್ಲಿ ಏನಾಗ್ತದೆ ಅಂತಂದರೆ, ಯಾವುದು ಒಂದು ಪದ್ಧತಿ ಇದೆ. ಏನು ಅಂತಂದರೆ, ಯಾವುದೇ ಒಂದು ವಸ್ತು ನಮಗೆ ಕಡಿಮೆ ಇದೆ ಅಂತಂದರೆ ಅದನ್ನೇನು ಮಾಡ್ತೀವಿ ನಾವು, ಅದನ್ನು ಪ್ರಾಪ್ತಿ ಪಡ್ಕೊಳ್ಳೋದ್ರ ಸಲುವಾಗಿ ಮೊದಲು ಅದನ್ನು ದಾನ ಮಾಡ್ತೀವಿ ನಾವು. ಈಗ ಹಣ ಕಮ್ಮಿ ಇದ್ರೆ ಏನು ಮಾಡ್ತೀವಿ, ಒಂದು ಸ್ವಲ್ಪ ಹಣ ದಾನ ಮಾಡ್ತೀವಿ. ಯಾಕೆ, ನಾವು ಇದನ್ನು ದಾನ ಮಾಡಿದರೆ ಇದು ನಮ್ದು ಏನಾಗುತ್ತೆ, ಹೆಚ್ಚಾಗ್ತೈತೆ ಅಂತ ಒಂದು ಪದ್ಧತಿ ಇದೆ. ಅದಕ್ಕೆ ಹೇಳ್ತಾರೆ ಬಾಬಾ, कमी होगी तो प्राप्ति के लिए उसी चीज़ का दान कराते हैं, तो वह देना लेना हो जाएगा. ಕೊಡೋದು ಅಂತಂದ್ರೇನು, ತಗೊಳ್ಳೋದು. ऐसे आप भी दाता के बच्चे, देने वाले देवता बनने वाले हो. आप सब की महिमा देने वाले देवा, शांति देवा, संपत्ति देवा कहा करते हैं. ನಮಗೆ ಯಾಕೆ ಇವೆಲ್ಲ ದೇವಾದೇವಿ ಅಂತಾರೆ, ನಾವೆಲ್ಲ ಕೊಡ್ತೀವಲ್ಲ, ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ನಮಗೇನು ಹೇಳಿಬಿಟ್ರು, ದೇವ ದೇವಿ ಅಂತ. तो आज यह चार्ट देख रहे थे, देवता बनने वाले कितने हैं और लेवता कितने हैं. ಎಷ್ಟು ಮಂದಿನ ಬೇಕು 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 ಅಂತ ಕೂತಿದ್ದಾರೋ ಅಥವಾ ಎಷ್ಟು ಮಂದಿ ಕೊಡ್ತಿದ್ದಾರೋ ಈ ಚಾರ್ಟ್ ನೋಡ್ತಾ ಇದ್ರು. ಲೌಕಿಕ ಆಶಾಯೇ ಇಚ್ಛಾಯೇ ತೋ ಸಮಾಪ್ತ ಹೋ ಗಯಿ. ಎಲ್ಲ ಲೌಕಿಕ ಆಶೆಗಳು, ಇಚ್ಛೆಗಳೇನಾಗಬೇಕು, समाप्ति आयतु. अब अलौकिक जीवन की बेहद की इच्छाएं समझते हैं कि यह तो ज्ञान की है ना. अलौकिक ಜೀವನದ ಬೇಹದ್ದಿನ ಇಚ್ಛೆಗಳು ತಿಳ್ಕೊಂಡಿದ್ದೀರಿ ಅಂತಂದರೆ ಇದೇನಾಗಿದೆ, ಜ್ಞಾನದ್ದಾಗಿದೆ. यह तो होनी चाहिए, लेकिन कोई भी हद की चाहना वाला माया का सामना नहीं कर सकता है. मांगने से ಮಿಲ್ನೆ ವಾಲಿ ಯಹ ಚೀಸ್ ಹಿ ನಹಿ ಹೇ. ಬಾಬಾ ಹೇಳ್ತಾರೆ, ಆದರೆ ಕೋಹಿ ಬಿ ಹದ್ ಕಿ ಚಾಹನಾ ವಾಲ, ಯಾವುದಾದರೂ ಹದದ ಇಚ್ಛೆಯನ್ನು ಬೇಡ್ಕೊಳ್ತಾ ಇದ್ರಿ ಅಂತಂದರೆ
माया का सामना नहीं कर सकता है. ನಿಮಗಿನ ಒಳಗಡೆ ಆಸೆ ಇತ್ತು ಅಂತಂದರೆ ಮಾಯೆ ಎದುರುಗಡೆ ಮಾಯೆಯನ್ನು ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಮಾಂಗನೆ ಸೆ ಮಿಲ್ನೆ ವಾಲಿ ಯಹ ಚೀಸ್ ಹಿ ನಹಿ ಹೇ. ಬಾಬಾ ಹೇಳ್ತಾರೆ ಯಾವುದೇ ವಸ್ತು ನೀವು ಬೇಡ್ಕೊಳ್ತೀರಿ ಅಂತಂದರೆ ಸಿಗ್ತದಂತಿಲ್ಲ ಅಂತ ಹೇಳ್ತಾರೆ ಬಾಬಾ. ಎಷ್ಟು ಮಾಂಗನೆ ಸೆ ಮಿಲ್ನೆ ವಾಲಿ ಯಹ ಚೀಸ್ ಹಿ ನಹಿ ಹೇ. ಬೇಡೋದ್ರಿಂದ ಆ ವಸ್ತು ನಿಮಗೆ ಸಿಗೋದಿಲ್ಲ, ಇದು ಸ್ಪಷ್ಟ ಮಾಡ್ಕೊಡ್ರಿ. ಕೋಯಿ ಕೋ ಕಹೋ ಮುझे ರಿಗಾರ್ಡ್ ದೋ. ನನಗೆ ರೆಸ್ಪೆಕ್ಟ್ ಕೊಡ್ರಿ, ನನಗೆ ಬರೋದಿ ಕೊಡ್ರಿ ಅಂದ್ರೆ ಕೊಡ್ತಾರೇನು ಯಾರು? ಅದಕ್ಕೆ ಹೇಳ್ತಾರೆ ಬಾಬಾ, ಯಾರು ರಿಗಾರ್ಡ್ ದಿಲಾವು, ನನಗೆ ಗೌರವ ಕೊಡಿಸ್ರಿ, ನನಗೆ ರೆಸ್ಪೆಕ್ಟ್ ಕೊಡಿಸ್ರಿ ಅಂತ ಇರ್ತದೇನು, ಕೊಡ್ತಾರೇನು? ಮಾಂಗನೆ ಸೆ ಮಿಲೆ ಯಹ ರಾಸ್ತಾ ಹಿ ರಾಂಗ್ ಹೇ. ಬೇಡ್ಕೊಳ್ಳೋದ್ರಿಂದ ಸಿಗ್ತೈತಿ ಅನ್ನೋ ಮಾರ್ಗನೇ ಏನದು ತಪ್ಪು ಅಂತ ಹೇಳ್ತಾರೆ ಬಾಬಾ. ತೋ ಮಂಜಿಲ್ ಕಹಾ ಸೆ ಮಿಲೇಗಿ. ಹಾಗಾದರೆ ಗುರಿ ಎಲ್ಲಿಂದ ಸಿಗ್ತದೆ? ಇಸ್ಲಿಯೇ ಆದ್ದರಿಂದ ಮಾಸ್ಟರ್ ವಿಧಾತ ಬನೋ. ನಿಮಗೆ ಬೇಕಲ್ಲ, ನಿಮಗೇನೋ ಬೇಕಲ್ಲ, ಅದಕ್ಕಿಂತ ಮುಂಚೆ ನೀವೇನಾಗಂತಾರೆ ಬಾಬಾ? ವಿಧಾತ. ವಿಧಾತ ಅಂದರೆ ಮೊದಲು ಕೊಡಬೇಕು. ನಿಮಗೇನು ಬೇಕೋ ಅದನ್ನು ಮೊದಲು ನೀವೇನು ಮಾಡಬೇಕು? ಕೊಡಬೇಕು. ಬಾಬಾ ಹೇಳ್ತಾರೆ तो स्वतः ही सब आपको देने आएंगे. ಆಮೇಲೆ ಎಲ್ಲರೂ ನಿಮ್ಗೆ ಕೊಡೋಕ್ಕೆ ಬಂದೇ ಬರ್ತಾರೆ. ಶಾನ್ ಮಾಂಗನೆ ವಾಲೆ ಪರೇಶಾನ್ ಹೋತೆ ಹೇ. ನಂಗೆ ಶಾನ್ ಮಾನ್ ಬೇಕು ಅಂತಂದ್ರೆ ಅಲ್ಲಿ ಶುರು ಆಗ್ತದೆ ಏನು? ದುಃಖ. ನನಗೆ ಅವ್ರು ಕೊಡಲಿಲ್ಲ, ನಂಗೆ ಅವ್ರು ಮಾತಾಡಿಸ್ಲಿಲ್ಲ, ಏನಾಗ್ಬಿಡ್ತೀವಿ? ಡಿಸ್ಟರ್ಬೆನ್ಸ್ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ शान मांगने वाले परेशान होते हैं, इसलिए मास्टर विधाता की शान में रहो. ಬಾಬಾ ಏನು ಹೇಳ್ತಾರೆ? ಮಾಸ್ಟರ್ ವಿಧಾತಾಕ್ಕೆ ಶಾನ್ ಮೇ ರಹೋ. ನಾನು ಕೊಡಬೇಕು, ನಾನು ಕೊಡಬೇಕು, ನಾನು ಕೊಡಬೇಕು, ಆ ಶಾನಲ್ಲಿರಿ. ಮೇರಾ ಮೇರಾ ನಹಿ ಕರೋ. ನನಗೆ ಮಾಡ್ರಿ, ನನಗೆ ಕೊಡ್ರಿ ಅಂತ ಹೇಳಬೇಡಿ. ಸಬ್ ತೇರಾ ತೇರಾ, ಎಲ್ಲ ನಿಮ್ದಿರಿ, ಎಲ್ಲ ನಿಮ್ದಿರಿ ಅನ್ಕೋತ ಹೋಗ್ಬಿಡೋದು ಅಂತ ಹೇಳ್ತಾರೆ ಬಾಬಾ. ಆಪ್ ತೇರಾ ಕರೆಂಗೆ ತೋ ಸಬ್ ಕಹೆಂಗೆ ತೇರಾ ತೇರಾ. ನಾವು ಮೊದಲ ನೀವೇ ಅನ್ನಕ್ಕೆ ಶುರು ಮಾಡಿದ್ವಿ ಅಂತಂದರೆ ಅವ್ರು ಉಲ್ಟಾ ಏನು ಮಾಡ್ತಾರೆ? ಇಲ್ಲರಿ ನೀವು ಮುಂದೆ ಬರ್ರಿ, ನೀವು ಮುಂದೆ. ಅಥವಾ ಅದಕ್ಕಿಂತ ಮೊದಲು ನಾನೇ ಮುಂದೆ ಹೋಗ್ತೀನಿ ಅಂತಂದ್ರೆ ಏನು ಮಾಡಿಬಿಡ್ತಾರೆ? ನಮ್ಮನ್ನ ಈ ಕಡೆ ಸರ್ಸ್ಬಿಡ್ತಾರೆ, ಅವ್ರು ಮುಂದೆ ಹೋಗ್ತಾರೆ. ಎಷ್ಟು ಚಂದ ಯುಕ್ತಿ ಹೇಳ್ತಾರೆ ನೋಡ್ರಿ ಬಾಬಾ. ಬಾಬಾ ಹೇಳ್ತಾರೆ ಮೇರಾ ಮೇರಾ कहने से जो आता है वह भी गंवा देंगे. ಬಾಬಾ ಹೇಳ್ತಾರೆ ಮೇರಾ ಮೇರಾ ಅನ್ಕೋತೇನು ಬರ್ತಾರಲ್ಲ ಅವರೆಲ್ಲ ಕಳ್ಕೊಂಡು ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಕ್ಯೋಂಕಿ ಜಹಾ ಸಂತುಷ್ಟತಾ ನಹಿ ವಹ ಪ್ರಾಪ್ತಿ ಭಿ ಅಪ್ರಾಪ್ತಿ ಕೆ ಸಮಾನ್ ಹೇ. ಎಲ್ಲಿ ಸಂತುಷ್ಟತೆ ಇಲ್ವೋ ಅಲ್ಲಿ ಪ್ರಾಪ್ತಿನೂ ಇಲ್ಲ, ಅದು ಅಪ್ರಾಪ್ತಿ ಸಮಾನ ಆಗಿಬಿಡ್ತದೆ. ಜಹಾ ಸಂತುಷ್ಟತಾ ಹೇ ವಹ ಥೋಡಾ ಭಿ ಸರ್ವ ಸಮಾನ್ ಹೇ तो तेरा तेरा कहने से ಪ್ರಾಪ್ತಿ ಸ್ವರೂಪ್ ಹೋ ಜಾಯಂಗೆ. ಅದಕ್ಕೆ ಬಾಬಾ ಹೇಳ್ತಾರೆ ಎಲ್ಲದರಿಂದ ಸಂತುಷ್ಟ ಆಗಿಬಿಟ್ಟಿದ್ದೀರಿ, ತೇರಾ ತೇರಾ ಅಂದ್ಬಿಟ್ರೆ ಏನಾಗ್ಬಿಡ್ತು? ಅಲ್ಲಿ ನಿಮಗೆ ಪ್ರಾಪ್ತಿ ಶುರು ಆಗಿಬಿಡ್ತದೆ. ಬ್ರಹ್ಮ ಬಾಬಾ ಏನು ಮಾಡಿದರು? ತಾವು ಹಿಂದೆ ನಿಂತರು, ಎಲ್ಲರನ್ನ ಏನು ಮಾಡಿದರು? ಎಲ್ಲ ಮಾತೆಯರನ್ನು ಮುಂದಿಟ್ಟು ತಾವೇನು ಮಾಡಿದರು? ತಾವು ಹಿಂದೆ ನಿಂತು ಏನು ಮಾಡಿದರು? ನಂಬರ್ 1 ಆಗಿಬಿಟ್ರು. ಹಿಂದೆ ನಿಂತು ನಂಬರ್ 1 ಆಗಿಬಿಟ್ರು. ತಿಳ್ಕೊಬೇಕಲ್ಲ ಇಲ್ಲ? ನಾವು ಎಲ್ಲರನ್ನ ಮುಂದಿಟ್ಟಾಗ ನಾವೇನಾಗ್ತೀವಿ? ನಂಬರ್ 1 ಆಗ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ ಜೈಸೆ ಯಹಾ ಗುಂಬದ್ ಕೆ ಅಂದರ್ ಆವಾಜ್ ಕರ್ತೆ ಹೋ ತೋ ವಹಿ ಆವಾಜ್ ವಾಪಸ್ ಆತಾ ಹೈ. ನೋಡಲಿ, ಬಾಬಾಗೂ ಗೋಲ್ ಗುಮ್ಮಟ್ ಬಗ್ಗೆ ಗೊತ್ತಿದೆ. ಬಾಬಾ ಏನು ಹೇಳ್ತಾರೆ? ಗುಂಬಜ್ನಲ್ಲಿ ಒಂದ್ಸಲ ಆವಾಜ್ ಮಾಡಿದ್ರೆ ಏನು ಮಾಡ್ತದದು? ವಹಿ ಆವಾಜ್ ವಾಪಸ್ ಆತಾ ಹೇ. ನೋಡ್ರಿ, ಆ ಗೋಲ್ ಗುಂಬಜ್ನಲ್ಲಿನೂ ಎಷ್ಟು ಜ್ಞಾನ ಇದೆ. ನಾನೇನು ಶಬ್ದ ಮಾಡ್ತೀನೋ ಅದೇ ಶಬ್ದ ನನಗೆ ವಾಪಸ್ ಬರ್ತದೆ. ಅದನ್ನು ಹೇಳ್ತಾರೆ ಬಾಬಾ. ನಾನೇನು ಕೊಡ್ತೀನೋ ಅದೇ ನನಗೆ ಬರೋದು. ಇದು ನ್ಯೂಟನ್ 3rd ಲಾನು, ಇದು ಸೈಂಟಿಫಿಕ್ಕು. ನಾನೇನು ಕೊಡ್ತೀನೋ ಅದು ಹೇಳ್ತಾರಲ್ಲ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಆರ್ ಅಪೋಸಿಟ್ ಆ್ಯಂಡ್ ಈಕ್ವಲ್ ಅಂತ ಹೇಳ್ಬಿಡ್ತಾರೆ. ಬರೋಬ್ಬರಿ ಬಂದುಬಿಡ್ತದೆ. ಬಾಬಾ ಹೇಳ್ತಾರೆ
ऐसे इस बेहद के गुंबद के अंदर अगर आप मन से मेरा कहते हो तो सबकी तरफ से वही मेरा का ही आवाज़ सुनते हो. ಬಾಬಾ ಹೇಳ್ತಾರೆ, ಈ ಬೇಹದ್ದಿನ ಗುಂಬಜ್, ಇಡೀ ವಿಶ್ವನೇನು ಗುಂಬಜ್, ಅದನ್ನು ಎಷ್ಟು ಪೃಥ್ವಿ ಥರನೇ ಗೋಲ್ ಮಾಡಿದಾರಲ್ಲ ಅದನ್ನು, ಹಾಗೆ ಈ ಪೃಥ್ವಿ ಗುಂಬಜ್ನಲ್ಲಿ ನಾನಿಲ್ಲೇ ಮೇರ ಮೇರ ಅಂದರೆ ಇಡೀ ವಿಶ್ವನೇ ಏನು ಅನ್ನೋಕ್ಕೆ ಶುರು ಮಾಡುತ್ತೆ, ಮೇರ 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 ಅಂತದೆ ಅಂತ ಹೇಳ್ತಾರೆ ಬಾಬಾ. ಅದೇ ಆವಾಜ್ ನಿಮಗೂ ಹೊಳಿ ಕೇಳಿಸ್ತದೆ. ನಂದದ ಅಂತಂದು ಕೂಡ ಅವ್ರೇನು ಮಾಡ್ತಾರೆ, ಯಾಕ ನಂದೈತಿ. ಹುಡುಗರು ಆಟ ಆಡ್ತಿರ್ತಾವೆ, ಈಗ ನಾವು ಅದೇ ಮಾಡತ್ತೀವಿ. ಅದಕ್ಕೆ ಹೇಳ್ತಾರೆ ಬಾಬಾ, आप भी कहेंगे मेरा, वह भी कहेगा मेरा. इसलिए जितना मन के स्नेह से तेरा कहेंगे उतना ही मन के स्नेह से आगे वाले आपको तेरा कहेंगे. ನೀವೆಷ್ಟು ಮನಸ್ಸಿನಿಂದ ನಿಮ್ಮದು ನೀವು ಅಂತ ಹೋಗ್ತಿರೋ ಅವರು ಕೂಡ ಹಾಗೆ ಇಲ್ಲ ಇಲ್ಲ ನೀವು ನಿಮ್ಮದೇ ಆಗಲಿ ಅಂತ ಹೇಳ್ತಾರೆ. तेरा कहेंगे उतना ही मन के स्नेह से आगे वाले आपको तेरा कहेंगे. इस विधि से मेरे मेरे की हद बेहद में परिवर्तन हो जाएगी. ಈ ವಿಧಿಯಿಂದ, ಯಾವ ವಿಧಿಯಿಂದ, ಮೇರಾ ಮೇರಾಕೋ ತೇರಾ, ಈ ವಿಧಿಯಿಂದ ನೀವೇನಾಗ್ತೀರಾ, ನೀವಷ್ಟೇ ಬದಲಾವಣೆ ಆಗೋದಿಲ್ಲ, ಇಡೀ ವಿಶ್ವವನ್ನೇ ಬದಲಾವಣೆ ಮಾಡೋಕ್ಕೆ ನೀವೇನಾಗ್ತೀರಾ, ನಿಮಿತ್ತ ಆಗ್ತೀರಾ. और लेवता के बजाय मास्टर विधाता बन जाएंगे. तो इस वर्ष यह विशेष संकल्प करो कि सदा मास्टर विधाता बनेंगे. समझा? अच्छा. ओम शांति.